ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕಾರ್ಯ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ದು ಇಲ್ಲಿ ಶ್ರೀರಂಗಪಟ್ಟಣ. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕಿತ್ತು? ಮೇಡಮ್ ಇದು ಒಂದು ಸೈಟ್ ಇದೆ. ಹಾ, ಸೈಟ್ ಅಲ್ಲಿ ಮನೆ ಕಟ್ಸ್ಬೇಕು ಅಂತ ಇದ್ದೀವಿ. ಅದರಲ್ಲಿ 2 ತೆಂಗಿನ ಮರ ಇದೆ. ಓಕೆ. ಅದು ತಗ್ಸ್ಬೇಕಾ ಇಲ್ಲ ಬೇಡವಾ ಅಂತ ಕೇಳೋಣ ಅಂತ ಇದೀನಿ ಮೇಡಮ್. ಒಬ್ರು ತಗ್ಸಿ ಅಂತಾರೆ, ಒಬ್ರು ಬೇಡ ಅಂತಾರೆ. ಅದಕ್ಕೆ ಓಕೆ, ಯಾವ ರೀತಿ ಪ್ರಶ್ನೆ ಜಾತಕ ಬೇಡ, ಜನರಲ್ ಕ್ವಶನ್ ಇದು. ಓಕೆ, ಎಷ್ಟು ಸರ್ ಸೈಜು ಇದ್ರದ್ದು ಸೈಜು, ಸೈಟ್ ಸೈಜು? ಇದು 30-40 ಸ್ವಲ್ಪ ಕಮ್ಮಿ ಇದೆ ಸರ್. 30-40ರಲ್ಲಿ 2 ತೆಂಗಿನ ಮರ. ಓಕೆ, ಇದು ಪಾಯಿಂಟ್ ನಂಬರ್ 1. 30-40ರಲ್ಲಿ ಹೇಳಿದೆ. ಆಯ್ತು, ಇವಾಗ ಸೈಟ್ಗೆ ಇದು ಬರೋಣ. ಮರಗಳು ಏನು ಮಧ್ಯದಲ್ಲಿ ಇದೆಯಾ, ತುದಿಲಿ ಇದೆಯಾ? ಇಲ್ಲ, ಸೈಡಲ್ಲಿ ಇದೆ. ಅದೇ ತುದಿಲಿ ಅಂದ್ರೆ ಸೈಡೇ ಅಲ್ವಾ? ಸೈಡಲ್ಲಿ ಇದ್ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ? ಇಲ್ಲ ಅಲ್ಲ ನಾವು ಇದು ಬೇಡ, ಒಬ್ಬೊಬ್ರು ಬೇಡ ಅಂತ ಹೇಳ್ತಾ ಇದ್ರೆ ಸರ್, ಅದು ಸರಿ ಇಲ್ಲ ಅಂತ. ಇನ್ನೊಬ್ರು ಇರ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಇರ್ಲಿ ಅಂತಾರೆ, ಸರಿ ಇಲ್ಲ ಅಂತಾರೆ. ಏನೇನು ಕಾರಣಕ್ಕೆ ಇಲ್ಲಿ ಇರ್ಲಿ ಅಂತಾರೆ, ಸರಿ ಇಲ್ಲ ಅಂತಾರೆ? ಅದೇ ಇದು ಪಕ್ಕದಲ್ಲಿ ಇನ್ನೊಂದ್ ಸೈಟ್ ಇದೆ ಸರ್. ಅವ್ರೇನಾದ್ರು ಇದು ಮಾಡ್ತಾರೆ ಅಂತ, ಅದೇ ಟೀಕ್ಲೆ ಮಾಡ್ತಾರೆ ಅಂತ. ಅದೇ ಬೇರೆ ಕೀಟ್ಲೆ ಮಾಡಕ್ಕೂ ಏನ್ ಸಂಬಂಧ? ಅಲ್ಲ ಬೇರೆಲ್ಲ ಬಂದಿರುತ್ತಲ್ಲ, ಬಂದ್ರೆ ಅವ್ರು ಕಟ್ಟಿಸ್ತಾರಲ್ಲ, ಅವಾಗ ಗೋಡೆ ಏನಾದ್ರು ಬಿರುಕು ಬೀಳುತ್ತೆ ಅಂತ. ಸೊ ಈಗ ಏನಕ್ಕೆ ಭಯ ನಿಮಗೆ? ಭಯ ಏನಿಲ್ಲ. ಜನಕ್ಕೆ ಕೋಳಿ ಕುಯ್ದ್ರೆ ಭಯ ಇಲ್ಲ, ಕುರಿ ಕುಯ್ದ್ರೆ ಭಯ ಇಲ್ಲ, ತೆಂಗಿನ ಮರ ಕಟ್ ಮಾಡ್ರೆ ಭಯ. ಮೂಢನಂಬಿಕೆ. ಸಾವಿರಾರು ತೆಂಗಿನ ಮರಗಳಿದಾವೆ ತೋಟಗಳಲ್ಲಿ. ತೆಂಗಿನ ಮರ ಹತ್ಬೇಕಾದ್ರೆ ಕಾಲಲ್ಲೇ ಹತ್ಬೇಕು, ತುಳಿತೀವಿ. ಅಯ್ಯೋ ಕತೆ ನೋಡಿ. ಶಾಸ್ತ್ರದಲ್ಲಿ ಏನಕ್ಕೆ ಅಂದರೆ, ಮರ ಸುಮ್ಮನೆ ಅನ್ನೆಸೆಸರಿ ಆಗಿ ಕಟ್ ಮಾಡಬಾರ್ದು ಅಂತ ಹೇಳಿ ನಾವು ಏನಕ್ಕೆ ಪ್ರಕೃತಿನ ಪೂಜೆ ಮಾಡ್ತೀವಿ ಅಂದರೆ, ಮನುಷ್ಯನ ಗುಣ ಹಾಳು ಮಾಡೋದು. ಹಾಳು ಮಾಡ್ತಕ್ಕಂಥ ಗುಣದಲ್ಲಿ ಸ್ವಲ್ಪ ಭಯವನ್ನು ಎತ್ತಿಟ್ರೆ ಹಾಳು ಮಾಡೋದಿಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಇದು ಬೆಂಕಿ ಹತ್ಕೊಳ್ಳುತ್ತೆ ಕಾಡಿಗೆ, ಎಂಟೈರ್ ಕಾಡೇ ನಾಶ ಆಗುತ್ತೆ. ಅವಾಗೇನು ಮಾಡೋದು? ಅದಕ್ಕೆ ಪ್ರತಿಕೂಲವಾಗಿ ಕಟ್ ಮಾಡಿ, ನನ್ನ ಒಂದು ವಿಚಾರ ಅದು, ನಿಮ್ಮ ಜೀವನಕ್ಕೆ ಅಲ್ಲಿ ಬಂದಿದೆ, ಅಲ್ಲೇನು ತೋಟ ಇಲ್ಲ ಏನಿಲ್ಲ, ಅದರಿಂದ ಏನು ಬೇರೆ ಏನು ಚೇಂಜ್ ಆಗಲ್ಲ. ಅಟ್ಲೀಸ್ಟ್ ಒಂದು ಮರಕ್ಕೆ 5 ಸಸಿನ ಎಲ್ಲಾದರೂ ನೆಡಿ. ಬಡವರ ಮನೆ ಹತ್ರ ಅಥವಾ ಬಡವರ ಜಮೀನಲ್ಲಿ ನೋಡಿಕೊಂಡು, ಯಾರಿಗೆ ನಿರ್ಗತಿಕರಾಗಿದ್ದಾರೆ ಅಂತ ಹುಡುಕಿ ಅವ್ರದ್ದೊಂದು ತೋಟ ಇತ್ತು ಅಂದರೆ 5 ಸಸಿ ಒಂದು ಮರಕ್ಕೆ, 2 ಮರಕ್ಕೆ 10 ತೆಂಗಿನ ಸಸಿ ಪೋಷಣೆ ಆಗೋವರೆಗೂ, ಸ್ವಲ್ಪ ಬೆಳೆಯೋವರೆಗೂ ಅದಕ್ಕೆ ಗೊಬ್ಬರ ಅದಕ್ಕೆಲ್ಲ ಒಂದು ಆಗೋಷ್ಟು ದುಡ್ಡು ಕೊಟ್ಟು ಅದನ್ನು ಬೆಳೆಸಿ. ಸೊ ಇಲ್ಲಿರೋದು ಅದನ್ನು ತೊಗೊಂಡೋಗಿ ಅಲ್ಲಿ ಹಾಕ್ಬೋದು. ಈಗ ಟೆಕ್ನಾಲಜಿ ಇನ್ನೊಂದು ಚೇಂಜ್ ಆಗಿದೆ. ಮರನೇ ಫುಲ್ ತೆಗೆದು ಬೇರೆ ಕಡೆ ಹಾಕುವಂಥ ಟೆಕ್ನಾಲಜಿ ಬಂದಿದೆ. ಸ್ವಲ್ಪ ಖರ್ಚಾಗ್ಬೋದು, ಮಾಡಿ, ಏನಾಗುತ್ತೆ, ತಗ್ಸಿ ಅಂತ ಹೇಳ್ತೀನಿ. ಆದರೆ ತಗ್ಸಾದ್ಮೇಲೆ ಅಲ್ಲಿಗೆ ನಿಲ್ಲಬೇಡಿ, ಇನ್ನೊಂದು 5 ಹಾಕಿ, 5 ಬೆಳೆಸಿ. ಯಾಕೆ, ಏನು ಪ್ರಾಬ್ಲಮ್ ಆಗುತ್ತೆ ನೋಡೋಣ? ಏನೂ ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ? ಮನುಷ್ಯನೇ ಹಾಕಿರ್ತಾನೆ. ತೆಂಗಿನ ಮರ ನ್ಯಾಚುರಲ್ ಮರ ಅಲ್ಲ ಅದು. ತೆಂಗಿನ ಮರ ಅನ್ನೋದು ಒಬ್ಬರು ಹಾಕಿರ್ತಕ್ಕಂಥದ್ದು. ಅಲ್ಲಿ ಯಾರೋ ಹಾಕಿರ್ತಾರೆ ಹಿಂದೆ, ತುಂಬ ಜನ ಅದನ್ನು ಉಪಯೋಗಿಸ್ಕೊಂಡಿರ್ತಾರೆ. ಮತ್ತೆ 10 ಜನಕ್ಕೆ ಉಪಯೋಗಿಸ್ಲಿ ಅಂತ ನಿಮ್ಮಿಂದ ಇನ್ನೂ 10 ಆಗುತ್ತೆ ಬಿಡಿ. ಈಗ 1 ಕಿತ್ತರೆ 10 ನೆಟ್ಟಿರೋದು ನಿಮಗೆ ಪುಣ್ಯ ಲಭಿಸುತ್ತೆ. ಅದರಲ್ಲಿ ಏನಿದೆ, ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ತಗ್ಸೋದ ಬೇಡ ಅಂದರೆ